ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದಿನದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 16/4/2024. ಈ ದಿನದ ಚಿಂತನೆಗಳು ಹೇಗಿದ್ದಾವೆ ಅನ್ನೋದ್ರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ. ಆರ್ಥಿಕತೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಚಂದದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ತಾಯಿಯ ಆರೋಗ್ಯ, ಹೆಂಡತಿಯ ಆರೋಗ್ಯ, ಸಹೋದರಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಅನಿರೀಕ್ಷಿತವಾಗಿ ಸಂಪತ್ತಿನ ವ್ಯಯದ ಫಲ ಹೇಳುವಂಥದ್ದು ತಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳುಂಟು. ದಾಂಪತ್ಯದಲ್ಲಿಯೂ ಕೂಡ ಒಂದು ರೀತಿಯ ಕಸಿವಿಸಿಯ ಅನುಭವಗಳು, ಜೊತೆಯಲ್ಲಿ ಆರೋಗ್ಯ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ರೀತಿಯ ಕಸಿವಿಸಿಯ ಅನುಭವಗಳು, ಕಾನೂನಾತ್ಮಕವಾದಂತಹ ಪ್ರಸಂಗಗಳಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ರೀತಿಯಲ್ಲಿ ಮನಸ್ಸಿಗೆ ನೋವಾಗುವಂತಹ ಅನುಭವಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡು ಬರ್ತಾ ಇದೆ. ತಾವುಗಳು ಬ್ರಹ್ಮಚಾರಿಗಳಿಗೆ ಏನಾದರೂ ವಸ್ತುಗಳನ್ನು ದಾನ ಮಾಡುವಂಥದ್ದು, ವಿದ್ಯಾರ್ಥಿಯ ವಯೋಮಿತಿಯವರಿಗೆ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನು ದಾನ ಮಾಡಿ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ಷಷ್ಠಾಧಿಪತಿ ರಾಶ್ಯಾಧಿಪತಿ ಆದಂಥ ಗ್ರಹ ಏಕಾದಶ ಭಾವದಲ್ಲಿ ಉಚ್ಚಸ್ಥಿತಿಯಲ್ಲಿ ಇರುವಂಥದ್ದು ಒಂದು ರೀತಿಯಲ್ಲಿ ದೈಹಿಕವಾದಂಥ ಆರೋಗ್ಯ ವಿಷಯವೂ ಕೂಡ ಚೆನ್ನಾಗಿರ್ತದೆ. ಮಾನಸಿಕವಾದಂಥ ಸ್ಥಿತಿಗತಿಗಳು ಕೂಡ ಚೆನ್ನಾಗಿರ್ತದೆ ಹೇಳುವಂತಹ ಫಲಗಳು. ಇನ್ನು ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಲ್ಲಿ ಬದುಕಿಗೆ ಏನು ಬೇಕೋ ಅದು ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು. ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನಕರವಾದಂಥ ಸ್ಥಿತಿ ಇಲ್ಲದೇ ಇರುವಂತಹ ಫಲಗಳು ತಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ಕಲಾತ್ಮಕವಾದಂತಹ ಬದುಕು ಮತ್ತು ಕ್ರೀಡೆಯ ಬದುಕು ಮತ್ತು ಕೃಷಿ ಸಂಬಂಧವಾದಂತಹ ಬದುಕಿನಲ್ಲಿ ತಮ್ಮ ಬದುಕಿಗೆ ಏನು ಬೇಕೋ ಅದು ಪ್ರಾಪ್ತಿಯಾಗುವಂತಹ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಗಂಟು ನೋವಿಗೆ ಸಂಬಂಧಪಟ್ಟಂಥ ಅನಾರೋಗ್ಯದ ಬಾಧೆ ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ತಾವುಗಳು ಮಾಡಬೇಕಾದದ್ದು ಏನು ಕೇಳಿದರೆ, ಸುಮಂಗಲಿಯರಿಗೆ ಬಾಗಿನವನ್ನು ಕೊಡುವಂತಹ ಕೆಲಸವನ್ನು ಮಾಡಿ ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ತಮ್ಮ ಪಾಲಿಗೆ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು ಉಂಟು. ಕರ್ಮಕ್ಷೇತ್ರ ಪರವಾಗಿಲ್ಲ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಆಗಮನ ಚೆನ್ನಾಗಿರ್ತದೆ, ನಿರ್ಗಮನ ಅದಕ್ಕಿಂತ ದ್ವಿಗುಣವಾಗಿರುವಂತಹ ಯೋಗ ಫಲಗಳು ಕಂಡು ಬರ್ತಾ ಇದೆ. ಕೌಟುಂಬಿಕವಾದಂತಹ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಸಮಾಧಾನದ ಫಲ ಅಂತ ಹೇಳಬಹುದು. ಇನ್ನು ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾನಸಿಕವಾದಂಥ ಒಂದಷ್ಟು ಚಿಂತೆಗಳು, ದುಃಖಗಳು, ದುಗುಡಗಳು ಹೇಳುವಂಥದ್ದು ತಮ್ಮ ಒಳಗೆ ಇರಬಹುದಾದಂತಹ ಫಲಗಳಾಗಿ ಕಂಡು ಬರ್ತಾ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ನರಸಿಂಹನ ಸನ್ನಿಧಿಯಲ್ಲಿ ಅರ್ಚನೆ ಪೂಜನೆ ಮಾಡುವಂಥ ಅರ್ಚಕರಿಗೆ ಒಂದಷ್ಟು ದ್ರವ್ಯಗಳನ್ನು ದಾನ ಮಾಡಿ, ಒಂದಷ್ಟು ಒಳ್ಳೆಯ ವಸ್ತುಗಳನ್ನು, ಮಂಗಲ ದ್ರವ್ಯಗಳನ್ನು ದಾನ ಮಾಡಿ ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿಯವರಿಗೆ ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಹೇಳುವಂಥದ್ದು ಉಂಟು. ವೃತ್ತಿ ಜೀವನದಲ್ಲಿ ಒತ್ತಡದ ಅನುಭವಗಳು ಹೇಳುವಂಥದ್ದಾಗಲಿಕ್ಕಿದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒತ್ತಡಗಳು ಹೇಳುವಂಥದ್ದು ತಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ಕಾನೂನಿನ ಸಮಸ್ಯೆಗಳು, ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿ ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು ಇದೆಲ್ಲವೂ ಕೂಡ ತಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳನ್ನು ದಾನ ಮಾಡಿ ಇದರಿಂದ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ, ಕರ್ಮಕ್ಷೇತ್ರ ಚೆನ್ನಾಗಿರ್ತದೆ, ಆರ್ಥಿಕ ಆದಾಯವೂ ಕೂಡ ಚೆನ್ನಾಗಿರ್ತದೆ. ಹೊಸ ಚಿಂತನೆಗಳಿದ್ದರೆ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಶುಭದಾಯಕವಾದಂತಹ ಕಾಲವಾಗಿ ಕಂಡು ಬರ್ತಾ ಇದೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆ ಹೇಳುವಂಥದ್ದು ಬೇಕು. ಕೌಟುಂಬಿಕ ವಿಷಯ, ದಾಂಪತ್ಯ ವಿಷಯದಲ್ಲಿ ಸಮಾಧಾನ, ತೃಪ್ತಿ ಹೇಳುವಂಥದ್ದು ಉಂಟು. ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಸಮಾಧಾನಕರವಾದಂತಹ ಫಲಗಳು ಕಂಡು ಬರ್ತಾ ಇಲ್ಲ. ಸ್ವಲ್ಪ ಹಿನ್ನಡೆಯ ಅನುಭವಗಳಾಗುವ ಸಾಧ್ಯತೆಗಳುಂಟು. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿಯ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗಿರ್ತದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಹನುಮಂತನ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿ ಮಂಗಳ ದ್ರವ್ಯಗಳ ದಾನವನ್ನು ಮಾಡಿ
ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಒಂದು ಹಂತದಲ್ಲಿ ತೃಪ್ತಿಯ ಪರಿಸ್ಥಿತಿ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಗಾದೆ ಮಾತುಂಟು, ಎಣ್ಣೆಗೂ ಮತ್ತು ಬತ್ತಿಗೂ ಅಂತಂದರೆ ಬದುಕಿಗೆ ಏನು ಬೇಕೋ ಅದು ಬಂದು ಸೇರುವಂತಹ ಪರಿಸ್ಥಿತಿಯ ಫಲಗಳುಂಟು. ದಾಂಪತ್ಯದಲ್ಲಿ ಕಸಿವಿಸಿಯ ಅನುಭವಗಳು, ಕೌಟುಂಬಿಕವಾದಂತಹ ಜೀವನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಷ್ಟೊಂದು ತೃಪ್ತಿಯ ಫಲಗಳು ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಒಂದು ರೀತಿಯ ಸಮಾಧಾನದ ಫಲ, ಅಂದರೆ ಪೂರ್ಣ ತೃಪ್ತಿಯ ಫಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಒಂದು ರೀತಿಯ ಸಮಾಧಾನದ ಫಲ ಹೇಳುವಂಥದ್ದು ಖಂಡಿತವಾಗಲೂ ಇರ್ತದೆ. ಆರೋಗ್ಯ ವಿಷಯವಾಗಿ ಅತ್ಯಂತ ಜಾಗ್ರತೆ ಬೇಕು. ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿಪರೀತವಾದಂತಹ ವ್ಯಯದ ಯೋಗ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಆಗುವುದಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ವಿಷ್ಣುವಿನ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾಗಿ ದಾನಾದಿಗಳನ್ನು ಮಾಡುವಂಥದ್ದು, ವಸ್ತುಗಳ ದಾನ ಮಾಡುವಂಥದ್ದು, ಇದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮಭಾವ ಒಂದು ರೀತಿಯಲ್ಲಿ ತೃಪ್ತಿದಾಯಕ ಮತ್ತು ಚೇತರಿಕೆಯ ಫಲವಾಗಿ ಕಂಡುಬರ್ತಾ ಇದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಆಗುವುದಿಲ್ಲ. ಕಲಾತ್ಮಕವಾದಂತಹ ಬದುಕು, ಕ್ರೀಡಾತ್ಮಕವಾದಂತಹ ಬದುಕು ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡ್ತಾ ಇರುವಂಥವರಿಗೆ ಒಳ್ಳೆಯ ಅನುಭವ ಮತ್ತು ಗೌರವ ಆದರಾತಿಥ್ಯಗಳೆಲ್ಲ ಪ್ರಾಪ್ತಿಯಾಗುವಂತಹ ಪ್ರಸಂಗಗಳು ಕಂಡುಬರ್ತಾ ಇದೆ. ಕಾನೂನು ಪ್ರಕ್ರಿಯೆಯಲ್ಲಿ ಜಯವನ್ನು ಕಾಣುತ್ತೀರಿ. ಸಾರ್ವಜನಿಕ ಬದುಕಿನಲ್ಲಿ ತೃಪ್ತಿಯನ್ನು ಕಾಣದೇ ಇರುವಂತಹ ಸ್ಥಿತಿಯ ಫಲ ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡುಬರ್ತಾ ಇರುವಂಥದ್ದು. ಸೊ ಅದರ ಬಗ್ಗೆ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾಗ್ತದೆ. ಆಪ್ತ ವಲಯದಿಂದಲೇ ನಿಮಗೆ ಅನಾನುಕೂಲ ಪ್ರಸಂಗಗಳು ಹೇಳುವಂಥದ್ದು ಕಂಡುಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ದೇವಿಯ ಸನ್ನಿಧಿಯಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಒಂದಷ್ಟು ದ್ರವ್ಯಗಳ ದಾನವನ್ನು ಮಾಡಿ ಒಳ್ಳೆಯ ಫಲ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಚೇತರಿಕೆ, ಆರ್ಥಿಕತೆಯಲ್ಲಿ ಸುಧಾರಣೆ, ಇನ್ನು ಆರೋಗ್ಯದಲ್ಲಿ ಸಣ್ಣ ಕಸಿವಿಸಿಯ ಅನುಭವಗಳುಂಟು. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಕಿರಿಕಿರಿಗಳುಂಟು, ಹಿನ್ನಡೆಯ ಅನುಭವಗಳು ಕಂಡುಬರುತ್ತಾ ಇದೆ. ಕೌಟುಂಬಿಕ ಮತ್ತು ಸಾಂಸಾರಿಕ ಜೀವನದಲ್ಲಿ ತೃಪ್ತಿ ಇದೆ. ವಿದ್ಯಾರ್ಥಿಗಳಿಗೆ ಒಂದು ಹಂತದ ಸಮಾಧಾನ ಉಂಟು. ತಾಳ್ಮೆಯಿಂದ ವ್ಯವಹರಿಸುವಂಥವರಾಗಿ ಶುಭ ಫಲ ಖಂಡಿತ ತಮ್ಮ ಪಾಲಿಗೆ ಲಭ್ಯ ಇದೆ. ಇನ್ನು ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಅರ್ಚನೆ ಮಾಡುವಂಥವರಿಗೆ ಯಥಾಶಕ್ತಿ ದ್ರವ್ಯಗಳನ್ನು ದಾನ ಮಾಡಿ ಒಳ್ಳೆಯ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ತವ್ಯ ಚೆನ್ನಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಚೆನ್ನಾಗಿರ್ತದೆ. ಕಾನೂನಿನ ಸಮಸ್ಯೆ ಹೇಳುವಂಥದ್ದು ಹೇಳಲಿಕ್ಕೆ ಬರೋದಿಲ್ಲ. ಅದರ ಸಮಸ್ಯೆ ಆಗಮನ ಫಲಗಳು ಕಂಡುಬರ್ತಾ ಉಂಟು. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಇದೆ. ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೂ ಕೂಡ ಶುಭ ಫಲಗಳು ಹೇಳುವಂಥದ್ದು ತಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ಕೌಟುಂಬಿಕ ಸಾಂಸಾರಿಕ ಜೀವನದಲ್ಲಿ ತೃಪ್ತಿಯ ಫಲ ಉಂಟು. ಮಕ್ಕಳಿಂದ ಸಂತೋಷದ ಫಲಗಳುಂಟು. ಕಲಾತ್ಮಕವಾದಂಥ ಬದುಕಿನಲ್ಲಿರುವಂಥವರಿಗೆ ಗೌರವ ಆದರಾತಿಥ್ಯಗಳು ಪ್ರಾಪ್ತಿಯಾಗುವ ಯೋಗಗಳು ಕಂಡುಬರ್ತಾ ಇದೆ. ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸದ ಅನುಭವಗಳಾಗುವ ಸಾಧ್ಯತೆಗಳುಂಟು. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿ ಮಂಗಳ ದ್ರವ್ಯಗಳನ್ನು ದಾನ ಮಾಡಿ ಶುಭ ಫಲಗಳು ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿ, ಕರ್ಮ ನಿಧಾನಗತಿಯಲ್ಲಿ ಮುಂದೆ ಸಾಗುತ್ತದೆ. ಹಣಕಾಸಿನಲ್ಲಿ ಚೇತರಿಕೆಯ ಫಲಗಳುಂಟು. ದೈಹಿಕವಾದಂಥ ಅತಿಯಾದ ಶ್ರಮದ ಅನುಭವ ಹೇಳುವಂಥದ್ದು ತಮ್ಮ ಪಾಲಿಗೆ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಗಂಟುಗಳಿಗೆ ಸಂಬಂಧಪಟ್ಟಂಥ ನೋವಿನ ಬಾಧೆ ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂಥ ಸಾಧ್ಯತೆಗಳಿದ್ದಾವೆ. ದಾಂಪತ್ಯದಲ್ಲಿ ತೃಪ್ತಿಯ ಫಲ, ಕೌಟುಂಬಿಕವಾದಂತಹ ಜೀವನದಲ್ಲಿ ಒಂದು ಹಂತದ ಸಮಾಧಾನದ ಫಲ ಹೇಳುವಂಥದ್ದು ತಮ್ಮ ಪಾಲಿಗೆ ಆಗ್ಲಿಕ್ಕಿದೆ. ಆರೋಗ್ಯ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಆಂಜನೇಯ ದೇವರ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳ ದಾನವನ್ನು ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿ, ಕಬ್ಬಿಣದಿಂದ, ವಾಹನದಿಂದ, ನೀರಿನಿಂದ, ಕರೆಂಟಿನಿಂದ ತೊಂದರೆಗಳ ಫಲಗಳು ಹೇಳುವಂಥದ್ದುಂಟು. ದಾಂಪತ್ಯದಲ್ಲಿ ತೃಪ್ತಿಯ ಅನುಭವ ಇರ್ತದೆ. ಕೌಟುಂಬಿಕ ಜೀವನದಲ್ಲಿಯೂ ತೃಪ್ತಿಯ ಅನುಭವ ಇರ್ತದೆ. ಆರ್ಥಿಕತೆಯ ಅಡಚಣೆ ಹೇಳುವಂಥದ್ದು, ಮಾನಸಿಕವಾದಂಥ ಒತ್ತಡ ಅನ್ನುವಂತಹ ಫಲಗಳು ಇದೆಲ್ಲವೂ ಕೂಡ ನಿಮಗೆ ಶನಿಯ ಫಲದಿಂದಾಗಿ ಕಂಡುಬರ್ತಾ ಇರುವಂಥದ್ದು.
ಇನ್ನು ಹೊಸ ಯೋಚನೆಗಳನ್ನು ಖಂಡಿತ ಮಾಡಲಿಕ್ಕೆ ಹೋಗಬೇಡಿ. ಆರ್ಥಿಕತೆಯ ನಿರ್ವಹಣೆ ಹೇಳುವಂಥದ್ದು ಅತ್ಯಂತ ಜಾಗ್ರತೆಯಿಂದ ಮಾಡುವುದು ಅವಶ್ಯಕ. ಮೋಸಕ್ಕೆ ಒಳಗಾಗುವಂತಹ ಪರಿಸ್ಥಿತಿ, ಹಣಕಾಸಿನ ವಿಷಯದಲ್ಲಿ ಸಾಲ ಕೊಡುವುದು, ಸಾಲ ತೆಗೆದುಕೊಳ್ಳುವುದು, ಇದೆರಡೂ ಕೂಡ ನಿಮಗೆ ಪೂರಕ ಅನುಭವವನ್ನು ಕೊಡೋದಿಲ್ಲ. ಸ್ವಲ್ಪ ಜಾಗ್ರತೆಯನ್ನು ಮಾಡಿ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಶಿವದೇವರ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂಥ ದ್ರವ್ಯದಾನ ಮಾಡಿ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮೀನರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಒಂದು ರೀತಿಯಲ್ಲಿ ಒತ್ತಡದಾಯಕವಾಗಿರ್ತದೆ. ಹಣಕಾಸಿನ ವಿಷಯದಲ್ಲಿಯೂ ಕೂಡ ಕೆಲಸ ಮಾಡಿರ್ತೀರಿ, ಅದರ ಫಲ ಹೇಳುವಂಥದ್ದು ಸಮಯಕ್ಕೆ ಇಲ್ಲ ಹೇಳುವಂತಹ ಸ್ಥಿತಿ ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ಮಾನಸಿಕವಾಗಿ ಒಂದಷ್ಟು ಒತ್ತಡಕ್ಕೆ ಒಳಗಾಗುವಂಥದ್ದು, ಖಿನ್ನತೆಗೆ ಒಳಗಾಗುವಂಥದ್ದು, ದುಗುಡಕ್ಕೆ ಒಳಗಾಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಒಂದಷ್ಟು ಪ್ರಯಾಣದ ಫಲಗಳುಂಟು. ಕಲೆ, ಸಂಗೀತ, ಸಾಹಿತ್ಯ, ಕ್ರೀಡೆ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ಒಂದು ಹಂತದ ತೃಪ್ತಿಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗುರುಗಳ ಸನ್ನಿಧಾನದಲ್ಲಿ ಅರ್ಚನೆ ಪೂಜನೆಯನ್ನು ಮಾಡುವಂಥವರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳನ್ನು ದಾನ ಮಾಡುವುದರಿಂದ ಶುಭ ಫಲ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ಈ ದಿನದ ರಾಶಿಯ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂಥ ಆಶಯದೊಂದಿಗೆ ದಿನದ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.